ಗುರು ದ್ರೋಣಾಚಾರ್ಯರು ತಮ್ಮ ಪತ್ನಿ ಕೃಪಿಯಿಂದ ಸಮಾಧಾನವಿಲ್ಲದ ಜೀವನ ನಡೆಸುತ್ತಿದ್ದರು. ಅವರ ಮಗ ಅಶ್ವತ್ಥಾಮನು ಬಾಲ್ಯದ ಹಂತದಲ್ಲಿದ್ದು ದಾರಿದ್ರ್ಯದ ಸಂಕಟವನ್ನು ಅನುಭವಿಸುತ್ತಾ ಬೆಳೆದನು. ಆತನಿಗೆ ಆಪ್ತಮಿತ್ರನಾದ ದುರ್ಯೋಧನನು ಸಾಥ್ ನೀಡುತ್ತಿದ್ದನು. ದ್ರೋಣಾಚಾರ್ಯರು ತಮ್ಮ ಪ್ರಭಾವದಿಂದ ಕುರುವಂಶದ ರಾಜ್ಕುಮಾರರಿಗೆ ಶಸ್ತ್ರೋಪದೇಶ ನೀಡಲು ಪ್ರಾರಂಭಿಸಿದರು. ಅವರು ತಮ್ಮ ಮಗನಿಗೆ ಪ್ರೀತಿಯಿಂದ ಗಂಡಸುತನ ಕಲಿಸುತ್ತಿದ್ದರು. ಪಾಂಡವರು ಹಾಗೂ ಕೌರವರು ಶಸ್ತ್ರವಿದ್ಯೆಯಲ್ಲಿ ಪರಿಣತರಾಗುತ್ತಿದ್ದರು. ಈ ವೇಳೆ ಅಶ್ವತ್ಥಾಮನು ತನ್ನ ತಂದೆಯಿಂದ ವಿಶೇಷ ಮಂತ್ರಗಳನ್ನು ಕಲಿಯಲು ಆಕಾಂಕ್ಷಿಸುತ್ತಿದ್ದನು. ಮಹಾಭಾರತ ಯುದ್ಧ ಪ್ರಾರಂಭವಾಯಿತು. ಅಶ್ವತ್ಥಾಮನು ಕೌರವರ ಪರವಾಗಿ ಹೋರಾಡಲು ಬುದ್ಧಿಯುತ ತಂತ್ರಗಳನ್ನು ಬಳಸಲು ಪ್ರಾರಂಭಿಸಿದನು. ಯುದ್ಧದಲ್ಲಿ ತನ್ನ ತಂದೆಯ ಪರಾಭವ ಕಂಡು ಅವನಿಗೆ ಭಾರೀ ಶೋಕವಾಯಿತು. ಯುದ್ಧದ ವೇಳೆ ಕೌರವರು ಬಹಳ ಕಷ್ಟ ಅನುಭವಿಸುತ್ತಿದ್ದರು. ಪಾಂಡವರು ತಂತ್ರೋಪಾಯಗಳನ್ನು ಬಳಸಿದರು. ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಭೀಮನು ಅಶ್ವತ್ಥಾಮ ಹತಾಯ್ ಎಂದು ಸುಳ್ಳು ಸುದ್ದಿ ಹರಡಿದನು. ಇದರಿಂದ ದ್ರೋಣಾಚಾರ್ಯರು ತೀವ್ರ ದುಃಖಗೊಂಡು ಯುದ್ಧನಿರತವಿರಲು ವಿಫಲರಾದರು. ಈ ಸಂದರ್ಭದಲ್ಲಿ ದೃಷ್ಟದ್ಯುಮ್ನನು ಅವರ ತಲೆ ಕತ್ತರಿಸಿದನು. ತಂದೆಯ ಮರಣದ ಆಘಾತಕ್ಕೆ ಒಳಗಾಗಿ ಅಶ್ವತ್ಥಾಮನು ಪಾಂಡವರ ಮೇಲೆ ಪ್ರತೀಕಾರ ತೀರಿಸಬೇಕೆಂದು ಸಂಕಲ್ಪ ಮಾಡಿದನು. ರಾತ್ರಿಯಲ್ಲಿ ಕೌರವರ ಶಿಬಿರಕ್ಕೆ ಪ್ರವೇಶಿಸಿ ನಿದ್ರಿಸುತ್ತಿದ್ದ ಪಾಂಡವರ ಸೈನಿಕರನ್ನು ಕೊಂದನು. ಅವನು ದ್ರೌಪದಿ ಪುತ್ರರನ್ನು ಸಹ ಕೊಂದನು. ಪಾಂಡವರು ಆತನ ಕ್ರೂರಕೃತ್ಯವನ್ನು ಕಂಡು ಅಸಹ್ಯಗೊಂಡರು. ಶ್ರೀಕೃಷ್ಣನು ಅಶ್ವತ್ಥಾಮನಿಂದ ಶಿವನ ದೇವೋತ್ತಮ ಅಸ್ತ್ರವನ್ನು ಹಿಂದಕ್ಕೆ ಪಡೆಯಲು ಪ್ರಯತ್ನಿಸಿದರು. ಆದರೆ ಅಶ್ವತ್ಥಾಮನು ಅದನ್ನು ಉಪಯೋಗಿಸಿ ಉತ್ತರ ಗರ್ಭಸ್ಥ ಶಿಶುವನ್ನು ಕೊಲ್ಲಲು ಯತ್ನಿಸಿದನು. ಇದರಿಂದ ಕ್ರೋಧಗೊಂಡ ಶ್ರೀಕೃಷ್ಣನು ಆತನಿಗೆ ಶಾಪ ನೀಡಿದರು. ಅವನ ಶರೀರದಿಂದ ಚರ್ಮಕುಷ್ಠ ರೋಗ ಉಂಟಾಗಲಿ, ಯುಗಯುಗಾಂತರಕ್ಕೂ ಪೃಥ್ವಿಯಲ್ಲಿ ಅಲೆಯುತ್ತಿರಲಿ ಎಂದು. ಶ್ರೀಕೃಷ್ಣನ ಶಾಪದಿಂದ ಅಶ್ವತ್ಥಾಮನು ಅನಾದಿ ಕಾಲದಿಂದ ಭೂಮಿಯಲ್ಲಿ ಬಟಕುತ್ತಿದ್ದಾನೆ. ಕೆಲವರು ಭಯಾನಕ ವೃಕ್ಷಗಳ ಮಧ್ಯೆ ಗಹನ ಕಂದರಗಳಲ್ಲಿ ಅವನನ್ನು ನೋಡಿದರೆಂದು ಹೇಳುತ್ತಾರೆ. ಅವನ ದೇಹದಿಂದ ನಿರಂತರವಾಗಿ ರಕ್ತಸ್ರಾವವಾಗುತ್ತಿರುತ್ತದೆ ಎಂಬ ದಂತಕಥೆಯೂ ಇದೆ.